ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಹಳ್ಳಿ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ಕೆಎಲ್ಇ ಸಂಸ್ಥೆಯ ಗುರಿ. ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರೆ ಅಭಿಮತ. ಸಂಕೇಶ್ವರ ಪಟ್ಟಣದ ಹೊರವಲಯದ ಕಮತ್ನೂರ್ ಗೇಟ್ ಹತ್ತಿರ ಗೌನಾಳ್ ಸಂಕೇಶ್ವರ ರಸ್ತೆಯಲ್ಲಿ ಶನಿವಾರ ಕೆಎಲ್ಇ ಸಂಸ್ಥೆಯ CBSE ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಕಟ್ಟಡ ಉದ್ಘಾಟನೆ, ಶಾಲೆಗೆ ದಾನಿಗಳಾದ ಮಾಲುತಾಯಿ ಶಿವಪುತ್ರ ಶಿರ್ಕೋಳಿ ನಾಮಕರಣ ಸಮಾರಂಭ ಮತ್ತು ಪದ್ಮಭೂಷಣ ಸುಧಾಮೂರ್ತಿ ಇವರಿಗೆ ಸನ್ಮಾನ ಸಮಾರಂಭದಲ್ಲಿ ಅವರು ಮಾತನಾಡಿದರು. 600 ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿಯಲ್ಲಿ ವೈದ್ಯಕೀಯ ಮಹಾವಿದ್ಯಾಲಯ, 22 ಕೋಟಿ ವೆಚ್ಚದಲ್ಲಿ ಮುಂಬೈ ನಗರದಲ್ಲಿ ಆಂಗ್ಲ ಮಾಧ್ಯಮ ಶಾಲೆ, 350 ಕೋಟಿ ರೂಪಾಯಿ ವೆಚ್ಚದಲ್ಲಿ 300 ಹಾಸಿಗೆಯ ಕ್ಯಾನ್ಸರ್ ಆಸ್ಪತ್ರೆ ಮುಂಬರುವ ದಿನಗಳಲ್ಲಿ ಪ್ರಾರಂಭ ಮಾಡಲಾಗುವುದು ಎಂದು ಅವರು ಇಂದು ಹೇಳಿದರು. ಇದೇ ರೀತಿ ರಾಜ್ಯಸಭಾ ಸದಸ್ಯ ಪದ್ಮಭೂಷಣ್ ಸುಧಾಮೂರ್ತಿ ಮಾತನಾಡಿ, ಕೆಎಲ್ಇ ಸಂಸ್ಥೆ ಇಲ್ಲದಿದ್ದರೆ ನಾನು ಇಂಜಿನಿಯರ್ ಆಗುತ್ತಿರಲಿಲ್ಲ. ನಾನು ಇಂಜಿನಿಯರಿಂಗ್ ಓದಿದ ಹುಬ್ಬಳ್ಳಿಯ BBE ಇಂಜಿನಿಯರಿಂಗ್ ಭೂಮರೆಡ್ಡಿ ಕಾಲೇಜ್ ನನಗೆ ತವರು ಮನೆ ಇದ್ದಂತೆ ಎಂದರು. ಕೆಎಲ್ಇ ಸಂಸ್ಥೆಯ ಶಿಕ್ಷಣದ ಮೌಲ್ಯವನ್ನು ಹೆಚ್ಚಿಸಿದ್ದು ಎಂದು ಅವರು ಇಂದು ಹೇಳಿದರು. ಅದೇ ರೀತಿ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ನಿರ್ಸೋಸಿ ಶ್ರೀಗಳು ಬಡ ಮಕ್ಕಳಿಗೂ ಗುಣಮಟ್ಟದ ಶಿಕ್ಷಣ ದೊರೆಯುವಂತೆ ಮಾಡುವಂಥ ಈ ಕಾರ್ಯ ಕೆಎಲ್ಇ ಸಂಸ್ಥೆ ಮಾಡುತ್ತಿರುವುದು ಹೆಮ್ಮೆಯ ವಿಷಯ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ ಕೆಎಲ್ಇ ಸಂಸ್ಥೆಯ ಅಧ್ಯಕ್ಷ ಮಹಾಂತೇಶ್ ಕೌಜಲ್ಗಿ ಹಾಗೂ ಶಾಸಕ ನಿಖಿಲ್ ಕತ್ತಿ ಮಾತನಾಡಿದರು. ಪದ್ಮಭೂಷಣ್ ಸುಧಾಮೂರ್ತಿ ಮತ್ತು ಶಾಲಾ ಕಟ್ಟಡಕ್ಕೆ ಭೂದಾನ ನೀಡಿದ ಅಪ್ಪಾಸಾಹೇಬ್ ಶಿರ್ಕೋಳಿ ಮತ್ತು ಕುಟುಂಬದವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಉಪಸ್ಥಿತಿ ವಿಧಾನ ಪರಿಷತ್ ಸದಸ್ಯ ಮತ್ತು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ, ವಿಧಾನ ಪರಿಷತ್ ಮಾಜಿ ಮುಖ್ಯ ಸಚೇತಕ ಮಹಾಂತೇಶ್ ಕೌಟಿಮಠ್, ಕೆಎಲ್ಇ ನಿರ್ದೇಶಕರ ಅಮಿತ್ ಕೋರೆ, BR ಪಾಟೀಲ್, ಭರತೇಶ್ ಬನವನೆ, ಮಲ್ಲಿಕಾರ್ಜುನ್ ಕೋರೆ, ಅಜಿತ್ ದೇಸಾಯಿ, ಪ್ರಕಾಶ್ ಪಾಟೀಲ್, BG ದೇಸಾಯಿ, ರಾಹುಲ್ ಸತೀಶ್ ಜಾರಕಿಹೊಳಿ, ರಾಜು ಮುನ್ನೋಳಿ, ಪ್ರೀತಿ ದೊಡ್ವಾಡ್, ಡಾಕ್ಟರ್ ಪ್ರಸಾದ್ ರಾಂಪುರೆ, ಡಾಕ್ಟರ್ SC ಕಮ್ತೆ ಹಾಗೂ ಕೆಎಲ್ಇ ಸಂಸ್ಥೆಯ ನಿರ್ದೇಶಕರು, ಅಭಿಮಾನಿಗಳು ಹಾಗೂ ಸಿಬ್ಬಂದಿ ವರ್ಗದವರು ಮತ್ತು ಗುರು ಹಿರಿಯರು, ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಾನಿಗಳಿಗೆ ಸತ್ಕಾರ ನೀಡಿ ಸನ್ಮಾನಿಸಲಾಯಿತು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. 7 ಜನ ಶಿಕ್ಷಕರು ಆ ಕಾಲದಲ್ಲಿ ಅವರು ಶಿಕ್ಷಣಕ್ಕೆ ಬಹಳಷ್ಟು ತೊಂದರೆ, ಶಿಕ್ಷಣ ಪಡಲಿಕ್ಕೆ ಬಹಳಷ್ಟು ತೊಂದರೆ ಆಗಿತ್ತು. ಎಷ್ಟು ತೊಂದರೆ ಆಗಿದ್ರಂದ್ರೆ ಗೋಕಾಕ್ ತಾಲೂಕದ ಮಮದಾಪುರದ ಊರಿನ ಒಬ್ಬ ಮಮದಾಪುರ, ಅವರ ಅಡ್ಡಿ ಹೆಸರು ಮಮದಾಪುರ. ಇಡೀ ಬೆಳಗಾವಿ ಜಿಲ್ಲೆಗೆ ಅವ್ರು ಮುಲ್ಕಿ ಪರೀಕ್ಷೆಗೆ ಮೊದಲೇ ನಂಬರ್ ಬಂದಿರ್ತಾರೋ. ಮುಲ್ಕಿ ಪರೀಕ್ಷೆ ಅಂದ್ರೆ ಬಹುತೇಕ ಈಗಿನ ವಿದ್ಯಾರ್ಥಿಗಳಿಗೆ ಗೊತ್ತಿಲ್ಲ. 7ನೇ ಇಯತ್ತಕ್ಕೆ ಸರ್ಕಾರದವ್ರು ಪರೀಕ್ಷೆ ತಗೊಳ್ತಾ ಇದ್ರ ಬ್ರಿಟಿಷ್ ಕಾಲದಲ್ಲಿ. ಇಡೀ ಬೆಳಗಾವಿ ಜಿಲ್ಲೆಗೆ ಮೊದಲೇ ನಂಬರ್ದಲ್ಲಿ ಆ ವಿದ್ಯಾರ್ಥಿ ಬರ್ತಾನೆ. ಮುಂದೆ ಊರು ಬಡತನ, ಅವ್ರ ತಾಯಿಯವರು ಈ ಬಟ್ಟೆ ಬಣ್ಣ ಹಾಕೋದು ವ್ಯವಸಾಯ, ತಂದೆ ಕರ್ಕೊಂಡಿರ್ತಾನ, ಅತಿ ಬಡತನ. ಇಡೀ ಊರು ಜನ ಭಾಳ ಹುಷಾರದ ಅಂತ ತಿಳ್ಕೊಂಡು ದುಡ್ಡು ಗೋಳೆ ಮಾಡಿ, ಪಟ್ಟಿ ಗೋಳೆ ಮಾಡಿ ಅವ್ನಿಗೆ ಶಿಕ್ಷಣ ಮಾಡಲಿಕ್ಕೆ ಬೆಳಗಾವಿ ಕಳಿಸ್ತಾರೆ. ಆ ಕಾಲದಲ್ಲಿ ಬೆಳಗಾವಿಯಲ್ಲಿ 2 ಶಾಲೆ ಇದ್ದು. ಬರೇ ಒಂದು ಮಿಷನರಿ ನಡೆಸುವ ಸೆಂಟ್ ಪಾಲ್ಸ್ ಹೈಸ್ಕೂಲು, ಅದು ಬ್ರಿಟಿಷರ ಆಫೀಸರ್ ಮಕ್ಕಳಿಗೆ ಇಲ್ಲಿ ಮೀಸಲಾಗಿತ್ತು ಅಡ್ಮಿಷನ್. 2ನೇದು ಸರ್ದಾರ್ ಹೈಸ್ಕೂಲ್, ಸರ್ದಾರ್ ಜಮೀನ್ದಾರ್ ಅವ್ರ ಮಕ್ಕಳಿಗೆ ಅಷ್ಟೇ ಅಲ್ಲಿ ಸೀಮಿತವಾಗಿತ್ತು. ಈ ವಿದ್ಯಾರ್ಥಿ ಮುಲ್ಕಿ ಪರೀಕ್ಷೆ ಮೊದಲೇ ನಂಬರ್ ರ್ಯಾಂಕ್ ಬಂದ ಮೇಲೆ ಆ ಶಾಲೆಗೆ ಪ್ರವೇಶಕ್ಕೆ ಹೋಗ್ತಾನೆ ಸರ್ದಾರ್ ಹೈಸ್ಕೂಲ್ಗೆ. ನಾನು ಮುಲ್ಕಿ ಪರೀಕ್ಷೆಗೆ 1ನೇ ನಂಬರ್ ಬಂದಿದ್ದೀನಿ, ನಂಗೆ 8ನೇ ತರಗತಿಗೆ ಅಡ್ಮಿಷನ್ ಕೊಡ್ಬೇಕಂದಾಗ ಆ ಪ್ರಿನ್ಸಿಪಾಲ್ ಕೇಳ್ತಾನೆ, ನೀನು ಯಾರು, ಯಾವ ಊರಿಂದ ಬಂದಿದೆಯಾ, ನಿನ್ನ ಹಿನ್ನೆಲೆ ಏನು, ನಿನ್ನ ಜಾತಿ ಏನು, ನಿನ್ನ ತಂದೆ ಏನು ಮಾಡ್ತಾನೋ, ತಾಯಿ ಏನು ಮಾಡ್ತಾನೋ, ಈಗೆಲ್ಲ ಕೇಳಂಗಿಲ್ಲ. ಆ ಕಾಲದಲ್ಲಿ ಹೌದು ನಾನು. ಆ ವಿದ್ಯಾರ್ಥಿ ಹೇಳ್ತಾನೆ, ಇಡೀ ನೀವು ಯಾರು ಸಾಮಾನ್ಯ ಅದು
ಅದನ್ನು ನಾವು ಯಾವ ವಿಚಾರ ಒಬ್ಬೊಬ್ಬರು ಮಾಡೋದು ನಿಜಾನೇ. ಅದಕ್ಕಿಂತ ಹೆಚ್ಚು ಶಿಕ್ಷಕರಿಗೆ ಮತ್ತು ವಿದ್ಯೆಯ ದಾನವನ್ನು ನೀಡಿದ ಸಂಸ್ಥೆಗೆ ನಾವು ಕೃತಜ್ಞರಾಗಿರಬೇಕು. ಎಷ್ಟೇ ಅಪ್ಪ ಅಮ್ಮಗೆ ಅಂತ ಮಕ್ಕಳು ಮುಂದೆ ಬರಲಿರ್ತಾರೆ, ಸಂಸ್ಥೆಗೆ ತನ್ನ ಎಲ್ಲ ವಿದ್ಯಾರ್ಥಿಗಳು ಮುಂದೆ ಬರಲಿರ್ತಾರೆ. ಅದಕ್ಕೆ ಯಾವತ್ತು ಸಂಸ್ಥೆಯನ್ನು ಮರಿಬಾರದು. ಕೃತಜ್ಞತೆ ಅನ್ನೋದು ಒಂದು ವಿಶೇಷವಾದ ಗುಣ. ಆ ಗುಣ ಬೆಳೆಸ್ಕೋಬೇಕು ಅಂತ ಇದನ್ನೆಲ್ಲರೂ ಎಲ್ಲ ವಿದ್ಯಾರ್ಥಿಗಳು ನಾನು ಹೇಳಬಯಸುತ್ತೇನೆ. ನನ್ನ KD ಸಂಸ್ಥೆಯಲ್ಲಿ ಅದರಲ್ಲಿಯೂ BUB ಕಾಲೇಜಿಗೆ ನನ್ನ ವಿಶೇಷವಾದ ಒಂದು ಸಲಿಗೆ ಇದೆ. ನಾನು ಕಾಲೇಜ್ ಬಿಟ್ಟು 52 ವರ್ಷ ಆಯಿತು. ನಾನು 1972 ನಾನು ಪಾಸಾದೆ. ನಾನು ಬಿಟ್ಟು 52 ವರ್ಷ ಆಯಿತು. ಎಷ್ಟೋ ಜನ 54 ವರ್ಷ ಕಾಲೇಜ್ ಮಾಡ್ತಿರ್ತಾರೆ, ಅದು ನಾನು ಕಾಲೇಜ್ ಮಾಡ್ತಾ ಇಲ್ಲ. ನನಗೆ ನಮ್ಮ ಕಾಲೇಜಿನ ವೈಸ್ ಚಾನ್ಸಲರು ಅಶೋಕ್ ಶೆಟ್ಟರು ಫೋನ್ ಮಾಡಿದಾಗ ನಾನು ಹೇಳಿದೆ, ನನಗೆ ಗೊತ್ತು ನೀವು ಸಿಡಿ ಕೊಡ್ತೀರಿ ಅಂತ. ಕೊಡ್ತಾರೆ, ಹೋಗಲು ನನಗೆ ಪದ್ಮಭೂಷಣ ಬಂದವರು ಕೊಡಿ, ಏನಾದರೂ ನನಗೆ ಒಳ್ಳೆಯದಾದ ತಕ್ಷಣ ನಾನು ಬರ್ತೀನಿ, ಸಿಡಿ ಕೊಡ್ತಾರೆ, ನಾನು ಕೊಡ್ತೇನೆ. ತವ್ರ ಮನೆ ಇದ್ದಾನೆ, ನನ್ನದು ತವ್ರ ಮನೆ ಇದ್ದಾನೆ. ಅದಕ್ಕೆ ನಾನು ಹೇಳಿದೆ, ನಾನು ಸಿಡಿ ಕೊಡ್ತೀನಿ ನನಗೆ ಗೊತ್ತದ, ಆದರೆ ನನಗೆ ಯಾವ ಥರ ಸಿಗಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳಿ. ಅಂದರೆ ಈ ಸಲಿಗೆ ಕೇವಲ ಒಬ್ಬ ಮಗಳು ತಾಯಿ ಕೇಳ ಹಾಗೆ. ಒಬ್ಬ ಮಗಳು ತವ್ರ ಮನೆ ಬಂದಾಗ ಅವ್ವ ಜೊತೆ ಹಠ ಮಾಡ್ಬೋದು, ಅತ್ತಿ ಮನೆ ಹಠ ಮಾಡಿ ಬರಂಗೇ ಇಲ್ಲ. ಅತ್ತಿ ಮನೆ ಜವಾಬ್ದಾರಿ ಇರ್ತದೆ, ತವ್ರ ಮನೆ ಹಠ ಮಾಡ್ಬೋದು, ಇದು ಬೇಕು ಅದ ಬೇಕು ನೋಡು. ಆ ಸಲಿಗೆ ನನಗೆ ಇವತ್ತಿನವರೆಗೂ KD ಸಂಸ್ಥೆಯನ್ನು ಕೊಟ್ಟಿದೆ. ಅವರಲ್ಲಿ 4 ಫೋಟೋ ಕಳಿಸಿದ್ರು ಸೀರಿಯಲ್. ಇದರಲ್ಲಿ ನೀವು ಯಾರು ಬೇಕು ಹೇಳಿ, ನಾನು ಬೇಕು 4 ಕೊಡ್ತಿದ್ರು, ಅದನ್ನು ಬೇಡ ನನಗೆಲ್ಲ ಒಂದು ಬೇಕು ಅಂತ ಹೇಳಿ. ಅದಕ್ಕೆ ವಿದ್ಯಾರ್ಥಿಗಳು ಕಾಲೇಜ್ ಬಿಟ್ಟು ಸಹಿತ ಆ ಅನುಬಂಧವನ್ನು, ಆ ಪ್ರೇಮವನ್ನು ನೀವು ಇಟ್ಕೊಳ್ತೀವಿ. ಅದು ಕೆಲವು ಸಣ್ಣವರಿದ್ದೀವಿ, ನನ್ನ ಹಿತಮಾತು ನೀಡಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಈ ವೇದಿಕೆ ಮುಖಾಂತರ ತಮಗೆ ಇಷ್ಟೇ ಇಚ್ಛೆ ಪಡ್ತೀನಿ. ಈ ಭಾಗದಲ್ಲಿ ನಮ್ಮ ಅರ್ಥವನ್ನು ಸೆಳ್ಕೊಳ್ಳುವಂಥ ದಾನಿಗಳಿರೋದ್ರಿಂದಲೇ ನಮ್ಮ ಭಾಗದಲ್ಲಿ ಒಳ್ಳೆಯ ಎಜುಕೇಷನ್ ಸಂಸ್ಥೆಗಳು ಹಾಗೂ ಒಳ್ಳೆ ಒಳ್ಳೆ ಇಂಡಸ್ಟ್ರಿಗಳು ಈಗಾಗಲೇ ಬರೋದು ತಾವೆಲ್ಲರೂ ನೋಡಿದ್ದೀವಿ. ಕಳೆದ 40 ವರ್ಷದಿಂದ ಯಾವಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾಗಿತ್ತು, ಈ ಭಾಗದಲ್ಲಿ ಶಾಲೆ ಒಳ್ಳೆ ಇದ್ದಿಲ್ಲ ಅಂದ್ಕೊಳ್ಳೆ ನಮ್ಮ ತಂದೆ ತಾಯಿಯವರು ಬೆಳಗಾವಿ ಶಿಫ್ಟ್ ಆಗಿ ಅವತ್ತು ನಾವು ಬೆಳಗಾವಿಯಲ್ಲಿ KLEಯಲ್ಲೇ ಎಜುಕೇಷನ್ ತಂದ್ವಿ. ಕರೆ ಇವತ್ತಿನ ತಮ್ಮ ಭಾಗ್ಯ, ತಮ್ಮ ಅದೃಷ್ಟ, ನಮ್ಮಲ್ಲಿ ನಮ್ಮ ಹಿರಿಯರು ದಾನವನ್ನು ಕೊಟ್ಟು ಇಲ್ಲೇ ಶಾಲೆಯನ್ನು ಪ್ರಾರಂಭ ಮಾಡಿ ತಮಗೆ ಒಳ್ಳೆಯ ಶಿಕ್ಷಣ, ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, KLE ಅಂದರೆ ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಆಗಿದೆ. ಆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಎಜುಕೇಷನ್ನ ತಮ್ಮ ಮನೆ ಬಾಗಿ ತಲುಪ್ತಾ ಇದ್ದಾರೆ KLE ಅವರು. ಆದ್ದರಿಂದ ತಾವೆಲ್ಲರೂ ಒಳ್ಳೆಯ ರೀತಿಯ ಎಜುಕೇಷನ್ ಬರೋದು ನಮ್ಮ ಭಾಗದಲ್ಲಿ ಅಷ್ಟೇ ಅಲ್ಲ, ಅವು ಇಡೀ ನಮ್ಮ ಜಿಲ್ಲೆ ಮತ್ತು ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು ತರಬೇಕಂತ ಇದಕ್ಕೆ ವಿನಂತಿಯನ್ನು ಮಾಡಿದ್ದೀವಿ. ಉತ್ತಮವಾದ ಶಿಕ್ಷಣ ಬರ್ತಾರೆ. ಈ ಒಂದು ನಾಡಿನಲ್ಲಿ ಮಠಾಧಿಪತಿಗಳು ಕೆಲಸ ಮಾಡಲಿಲ್ಲ ಅಂದ್ರೆ ಬಹಳಷ್ಟು KLE ಸೊಸೈಟಿ ಬೆಳಿಬೇಕಾದ್ರೆ ಹಿಂದೆ ಸಾಕಷ್ಟು ಜನ ಮಠಾಧಿಪತಿಗಳು ದಾನ ಕೊಟ್ಟಂತ ಇತಿಹಾಸಗಳು ಇದಾವೆ, ಇವತ್ತು ಇದಾವೆ. ಎಲ್ಲ ಒಟ್ಟು ಈ ದಾನವಿಲ್ಲದ ವಿದ್ಯೆ ನಿಜ ಜ್ಞಾನವಿಲ್ಲದ ತಪ ಅಂತ ಒಂದು ಕಡೆ ಬರೀತಾರೆ. ದಾನ ಬೇಕು ನಮಗೆ, ಎಷ್ಟು ಹಣ ಇದ್ದರೂ ಸಹಿತ ದಾನ ಮಾಡಲಿಲ್ಲ ಅನ್ನೋದಕ್ಕೆ ಬೆಲೆ ಇರೋದಿಲ್ಲ. ಯಾವುದಾದ್ರೂ ದೃಷ್ಟಿಯಲ್ಲಿ ನಾವು ದಾನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದಾಗ ಆ ಹಣಕ್ಕೆ ಬೆಲೆ ಬರ್ತದೆ, ವ್ಯಕ್ತಿಗೆ ಬೆಲೆ ಬರ್ತದೆ, ದೇಶಕ್ಕೆ ಬೆಲೆ ಬರ್ತದೆ. ಇವೆಲ್ಲವನ್ನ ಇಟ್ಟುಕೊಂಡೇ ನಾವು ಹಿಂದಿನಿಂದ ದಾನವನ್ನು ಇಟ್ಟುಕೊಂಡು ಬಂದಿರೋದು.